ಫೈನ್. ಜಮ್ಮಿ ಪುರಾಣಿಕ್ ಸರ್, ಈಗ ಈ ಶಿವಾಜಿ ವಿಚಾರ ಅಥವಾ ಮರಾಠ ವಿಚಾರ ಅಂತ ಬಂದಾಗ ಈ ವಿಚಾರದಲ್ಲಿ ಒಂದು ಮೀಸಲಾತಿ ವಿಚಾರ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. OBCಗೆ ನಮ್ಮನ್ನು ಸೇರಿಸಬೇಕು ಅಂತ ಹೇಳಿ. ಇದಕ್ಕೆ ಬಹುಶಃ ಕಾಂಗ್ರೆಸ್ ಹೇಳ್ತಾ ಇದೆ ಅಥವಾ MVA ಅಂತ ಕನ್ಸಿಡರ್ ಮಾಡೋಣ. MVA ಹೇಳ್ತಾ ಇರೋದೇ ನಾವು ಅದನ್ನೆಲ್ಲ ಮಾಡ್ಕೊಡ್ತೀವಿ, ನಿಮಗೆ ತಲೆ ಕೆಡಿಸ್ಕೋಬೇಡಿ, ಬೆಂಬಲ ಬೆಲೆನ ನಾವು ಕೊಡ್ತೀವಿ, ನಿಮಗೆ ತಲೆ ಕೆಡಿಸ್ಕೋಬೇಡಿ. BJP ಗೌರ್ಮೆಂಟು ಅಥವಾ ಇವ್ರ ನೇತೃತ್ವದ ಸರ್ಕಾರ ಇತ್ತಲ್ಲ, ಇವ್ರು ಯಾಕೆ ಮಾಡಲಿಲ್ಲ ಅಂತ ಬಂತು. ಶಿವಾಜಿ ಪ್ರತಿಮೆ, ನಾನು ಶಿವಾಜಿ ಪ್ರತಿಮೆ ವಿಚಾರದಲ್ಲಿ ಕೇಳೋದಾದರೆ, ಈ ವೋಟ್ ಮಾಡೋವರೆಗೂ EVM ಮುಂದೆ ಹೋಗಿ ನಿಂತ್ಕೊಳ್ಳೋವರೆಗೂ ಶಿವಾಜಿ ಪ್ರತಿಮೆ ಇಶ್ಯೂ ಎಲ್ಲ ನೆನಪಲ್ಲಿ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಅಥವಾ ನಿಜವಾಗಿಯೂ ಕೂಡ ಮೀಸಲಾತಿ ವಿಚಾರ, ಬೇರೆ ಬೇರೆ ರಾಜ್ಯಗಳಲ್ಲಿ ಮೀಸಲಾತಿ ಅನ್ನೋ ಒಂದೇ ಒಂದು ವಿಚಾರ ಫಲಿತಾಂಶವನ್ನೇ ತಲೆಗೆಳಕು ಮಾಡಿರೋ ಕಾರಣದಿಂದ ಕೇಳ್ತಾ ಇದ್ದೀನಿ ಸರ್. ಮೀಸಲಾತಿ BJP ಕೈಲಿ ಕೊಡೋಕ್ಕಾಗಲಿಲ್ಲ ಅಥವಾ ಮಹಾಯುತಿ ಕೈಲಿ ಕೊಡೋಕ್ಕಾಗಲಿಲ್ಲ, ನಾವು ಕೊಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಇದು ಮೇಜರ್ ಟ್ವಿಸ್ಟನ್ನು ಕೊಡುತ್ತಾ ಮಹಾರಾಷ್ಟ್ರಕ್ಕೆ ಅಂತ? ರಮಕಾಂತ್, ನಮ್ಮ ಸ್ನೇಹಿತರು ಮತ್ತೆ ನೀವು ಹೇಳಿದ ಎಲ್ಲ ವಿಚಾರಗಳನ್ನು ನಾವು ಒಟ್ಟಾಗಿ ತೆಗೆದುಕೊಂಡು ನೋಡಿದ್ರೆ, ಕೆಲವು ಪ್ರದೇಶಗಳಲ್ಲಿ ಅಥವಾ ಕೆಲವು ಚುನಾವಣಾ ಭಾಷಣಗಳಲ್ಲಿ ಈ ವಿಷಯಗಳು ಪ್ರಸ್ತಾಪಿತವಾಗಿದೆ. ಆದ್ರೆ ನೀವು ಹೇಳಿದ್ರಲ್ಲ, ಈ ಶಿವಾಜಿ ಪ್ರತಿಮೆಯ ಒಂದು ವಿಷಯ ಅಂತಕ್ಕಂಥದ್ದು ಭಾವನಾತ್ಮಕವಾದ್ದು, ಮತ್ತೆ ಅವರಿಗೆ ಎಮೋಷನಲ್ ಆಗಿ ಅದು ಒಂದು ರೀತಿಯಲ್ಲಿ ಪೂಜ್ಯ ಭಾವನೆಯನ್ನ ಉಂಟು ಮಾಡ್ತಕ್ಕಂಥದ್ದು, ಅದು ಹೆಚ್ಚು ಪರಿಣಾಮ ಬೀರುವುದಿಲ್ಲ. ಅವರು ನಮ್ಮ ಪತ್ರಕರ್ತರ ಮಿತ್ರ ಹೇಳಿದಾಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕುರಿತು ಯಾವ ಪಕ್ಷವೂ ಸಹ ಹೆಚ್ಚಾಗಿ ಅದನ್ನ ಪ್ರಚಾರದಲ್ಲಿ ಮಾತಾಡ್ಲಿಲ್ಲ, ಅದಕ್ಕೆ ಉತ್ತರನೂ ಕೊಡ್ಲಿಲ್ಲ. ಸೊ ಆದ್ರಿಂದ ಆ ಸಮಸ್ಯೆಗಳು ಹಾಗೆ ಇದೆ. ನೀವು ಹೇಳಿದ ಪ್ರಮುಖ ಸಮಸ್ಯೆಗಳನ್ನು ಅವರು ಗಮನ ಹರಿಸಿಲ್ಲ. ಆದ್ರೆ ಪ್ರಮುಖವಾಗಿ ನನಗೆ ಕಾಣೋದಂದ್ರೆ, ಈ ಜನಾಂಗೀಯ ಪಾಟೀಲ್ ಏನು ಈ ರಿಸರ್ವೇಶನ್ ಬಗ್ಗೆ ಚಳವಳಿಯನ್ನ ಮಾಡಿದ್ರು, ಆ ಚಳವಳಿಯನ್ನ ಮಾಡಿದಂತಹದ್ದು ಒಂದು ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಪರಿಣಾಮ ಬೀರುತ್ತೆ. ಅಂದ್ರೆ ಆ ಒಂದು ವಿಷಯದಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಒಂದು ಅವೇರ್ನೆಸ್ ಬಂದಿದೆ ಅಂತಕ್ಕಂಥದ್ದು. ಇನ್ನೊಂದು, ಅವರು ಏನ್ ಹೇಳಿದ್ರಲ್ಲ, ರೈತರಿಗೆ ಕೊಡ್ತಕ್ಕಂಥ ಕಾಂಪೆನ್ಸೇಷನ್ ಅಥವಾ ಅವರಿಗೆ ಕೊಡ್ತಕ್ಕಂಥ ಬೆಲೆಯ ಒಂದು ಸಪೋರ್ಟ್ ಇದೆಯಲ್ಲ, ಅದು ಸಹ ಒಂದು ವಿಷಯವಾಗಿ ಕಂಡು ಬರುತ್ತೆ. ಅದನ್ನ ವಿರೋಧ ಪಕ್ಷಗಳು ಅಷ್ಟಾಗಿ ಹೇಳಲಿಲ್ಲ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಿಜ, ಎಷ್ಟು ನಾವು ಜಾಸ್ತಿ ಕೊಡ್ತೀವಿ, ಇವ್ರಿಗಿಂತ ಜಾಸ್ತಿ ಕೊಡ್ತೀವಿ, ಮತ್ತೆ ನಿಮಗೆ ನಿಜವಾದ ರೀತಿಯಲ್ಲಿ ನಾವು ಸಹಕಾರ ಕೊಡ್ತೀವಿ, ಈ ರೀತಿಯ ಒಂದು ಆಶ್ವಾಸನೆಗಳನ್ನ ಕೊಡ್ತಕ್ಕಂಥದ್ದು ಸಹಜ. ಆದ್ರೆ ಆ ಆಶ್ವಾಸನೆಗಳನ್ನ ನಂಬುವ ಒಂದು ಪರಿಸ್ಥಿತಿ ಇವತ್ತು ಮಹಾರಾಷ್ಟ್ರದಲ್ಲಿ ಇಲ್ಲ. ಅಂದ್ರೆ ಶಿಂದೆ ಅವರ ಒಂದು ನಾಯಕತ್ವದಲ್ಲಿ ಅವರು ಒಂದೇ ಒಂದು ವಿಷಯದಲ್ಲಿ ಸಂಪೂರ್ಣವಾಗಿ ಅಥವಾ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಆ ಒಂದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ಬೆನಿಫಿಟ್ ಏನು, ಲಾಡ್ಲಿ ಬೇನ್ ಒಂದು ರೀತಿರ್ತಕ್ಕಂಥದ್ದನ್ನ ಅದನ್ನ ನಾವು ಮತ್ತೆ 2,500 ಮಾಡ್ತೀವಿ ಅನ್ನೋದು, ಕಾಂಗ್ರೆಸ್ನವ್ರು 3,000, ಇದೇನೇ ಆಗಲಿ ಅದು ಮಹಿಳೆಯರಿಗೆ ತಲುಪಿದೆ ಅಂತಕ್ಕಂಥದ್ದು ಅವರಿಗೆ ಇರ್ತಕ್ಕಂಥ ಒಂದು ಪ್ಲಸ್ ಪಾಯಿಂಟ್. ಆದ್ರೆ ಇಲ್ಲಿರ್ತಕ್ಕಂಥದ್ದು ಈ ಪಕ್ಷಗಳಲ್ಲಿ ಇರ್ತಕ್ಕಂಥ ಒಂದು ಒಳ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಒಂದು ಏನಂತ ಡಿವಿಷನ್ ಅಂತೀರ, ಅದು ನೋಡ್ತೇನೆ. ಇನ್ನೊಂದು ನನಗೆ ಕಾಣ್ತಕ್ಕಂಥದ್ದು, ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನಾವು ಬಹಳ ಒಂದು ವ್ಯಥೆಯಿಂದ ಹೇಳ್ತಕ್ಕಂಥದ್ದು ಅಂದ್ರೆ, ರಾಷ್ಟ್ರೀಯ ವಿಷಯಗಳಾಗಲಿ ಅಥವಾ ಸೈದ್ಧಾಂತಿಕ ವಿಷಯಗಳಾಗಲಿ ಅಲ್ಲಿ ಪ್ರಮುಖವಾಗಿಲ್ಲ. ಅಲ್ಲಿ ಅಭ್ಯರ್ಥಿಗಳು, ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಪ್ರಬಲ ಜಾತಿಯವರು ಮತ್ತೆ ರಿಸೋರ್ಸಸ್ ಅನ್ನ ಹೆಚ್ಚಾಗಿ ಇಟ್ಕೊಂಡಿದ್ದಾರೆ, ಅವರು ಗೆಲ್ಲಲಿಕ್ಕೆ ಸಾಧ್ಯ ಈ ಎನ್ನುವ ರೀತಿಯಲ್ಲಿ ಈ ಒಂದು ಚುನಾವಣೆಯನ್ನ ನಾವು ನೋಡ್ಬೇಕಾಗಿದೆ. ಕಾರಣ ಏನು, ಅವರ ಸೀಟ್ ಹಂಚಿಕೆಯಲ್ಲಿ ನೋಡಿ, ಅಲ್ಲಿರ್ತಕ್ಕಂಥ ಪೈಪೋಟಿಯನ್ನು ನೋಡಿ, ಮತ್ತೆ 2,300 ಅಥವಾ 2,400 ಸ್ವತಂತ್ರ ಅಭ್ಯರ್ಥಿಗಳು, ಪ್ರಬಲ ಅಭ್ಯರ್ಥಿಗಳು ಪ್ರತಿಯೊಂದು ಪಕ್ಷದಲ್ಲೂ ಇದ್ದಾರೆ. ಅಂದ್ರೆ ಏನಾಯ್ತು, ಅಲ್ಲಿ ಮತದಾರನಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಚಾಯ್ಸ್ ಅನ್ನ ಕೊಡ್ತಕ್ಕಂತ ಒಂದು ಆಶ್ವಾಸನೆಯನ್ನ ಅಥವಾ ಭರವಸೆಯನ್ನ ನೀಡ್ತಕ್ಕಂಥದ್ದನ್ನ ಆಡಳಿತಕ್ಕಂತ ಮಾಹಿತಿ ಒಂದು ಗುಂಪಾಗ್ಲಿ ಅಥವಾ ಹೊಸದಾಗಿ ಭರವಸೆಯನ್ನು ನೀಡ್ತಕ್ಕಂಥ MA ಆಗ್ಲಿ ಸಂಪೂರ್ಣವಾಗಿ ಅದರ ಸ್ಪಷ್ಟ ಚಿತ್ರವನ್ನ ಕೊಟ್ಟಿಲ್ಲ. ಆದ್ರಿಂದ ಅಲ್ಲಿ ಇನ್ನೊಂದು ಇನ್ಫ್ಲೇಷನ್ ವಿಷಯ ಸ್ವಲ್ಪ ಒಂದು ರೀತಿಯಲ್ಲಿ ಜನಗಳಿಗೆ ತೊಂದರೆ ಕೊಟ್ಟಿದೆ. ಇವ್ರು ಎಷ್ಟೇ ಹೆಣ್ಮಕ್ಳಿಗೆ ನಾವು ಬೆಂಬಲವನ್ನ ನೀಡಿದೀವಿ ಅಥವಾ ಹಣಕಾಸು ನೀಡಿದೀವಿ ಅಂದ್ರೂ ಸಹ ಆ ಬೆಲೆಯ ಒಂದು ಏರಿಕೆ ಅಂತಕ್ಕಂಥದ್ದು ಜನರಿಗೆ ಆಘಾತವನ್ನು ಉಂಟು ಮಾಡಿದೆ. ಅಂದ್ರೆ ಏನಾಯ್ತು, ಒಂದ್ ಕೈನಲ್ಲಿ ನೀವು ಕೊಡ್ತೀರಿ, ಇನ್ನೊಂದ್ ಕೈನಲ್ಲಿ ನಾವು ಅದನ್ನ ಎಳೆದುಕೊಳ್ತೀರಿ ಅಥವಾ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತೀರಿ ಎಂತಕ್ಕಂತ ಒಂದು ಭಾವನೆ. ಕರ್ನಾಟಕದ ಉದಾಹರಣೆ ಅಂತ ಇಟ್ಕೊಳ್ಳಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಚುನಾವಣೆಯ ಮ್ಯಾಜಿಕ್ ಎನ್ನುವ ರೀತಿಯಲ್ಲಿ ಅನುಸರಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಬಿಜೆಪಿ. ಯಾವ ಬಿಜೆಪಿ ಈ ಒಂದು ಗ್ಯಾರಂಟಿಗಳ ವಿರುದ್ಧ ಇತ್ತು, ಅದೇ ಬಿಜೆಪಿ ಇವತ್ತು ಗ್ಯಾರಂಟಿಗಳನ್ನು ಕೊಡ್ತಕ್ಕಂತ ಸನ್ನಿವೇಶಕ್ಕೆ ಬರುವುದಾದ್ರೆ ಕೇವಲ ಮತಗಳನ್ನು ಗಳಿಸುವ ಒಂದು ಪ್ರಯತ್ನದಲ್ಲಿ ಒಂದು ಈ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೋಸ್ಕರ ಪೈಪೋಟಿಯನ್ನು ಮಾಡ್ತಾ ಇದ್ದೇವೆ ಹೊರತು ಪ್ರಮುಖವಾದ ವಿಷಯಗಳನ್ನ ಅಲ್ಲಿ ಚರ್ಚೆಗೆ ತಂದಿಲ್ಲ. ಅದು ಮಹಾರಾಷ್ಟ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡೋದಾದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪ್ರಭಾವ
ಜಾತಿಗಳ ಪ್ರಭಾವ, ಆಮೇಲೆ ಪ್ರಾಂತೀಯ ರೀಜನಲ್ ಸತ್ರಪ್ಸ್ ಅಂತಿರಲ್ಲ, ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಥವಾ ಪ್ರಾಂತದಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರಬಲ ಶಕ್ತಿಯ ನಾಯಕಗಳಿದ್ದಾರೆ, ಅವರ ಪಾತ್ರ ಎಂದು ಕಾಣ್ತಾ ಇದೆ ಹೊರತು ಪ್ರಮುಖವಾದ ವಿಷಯಗಳು ನೀವು ಎತ್ತಿದ್ದಾಗ್ಲಿ, ನಾನು ಎತ್ತಿದ್ದೇ ಆಗ್ಲಿ, ಅಥವಾ ಪತ್ರಕರ್ತರು ಎತ್ತಿದ್ದೇ ಆಗ್ಲಿ, ಆ ವಿಷಯಗಳು ಅಷ್ಟಾಗಿ ಚುನಾವಣೆಯಲ್ಲಿ ಚರ್ಚೆ ಆಗಿಲ್ಲ ಮತ್ತು ಅದು ಪರಿಣಾಮವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಈ ಅಂಶಗಳಿಂದ, ಹಣದ ಅಂಶ, ಜಾತಿಯ ಅಂಶ, ಒಂದು ನಿರುದ್ಯೋಗದ ಅಂಶ, ಮತ್ತೆ ರೈತರ ಸಮಸ್ಯೆಗಳು, ಅಲ್ಲಿರ್ತಕ್ಕಂಥ ಒಟ್ಟಾರೆ ಒಂದು ಚಿತ್ರದಲ್ಲಿ ನೋಡೋದಾದ್ರೆ ಭರವಸೆಯನ್ನ ನೀಡ್ತಕ್ಕಂತ ಒಂದು ಆಶ್ವಾಸನೆಯನ್ನ ಈ ಮತದಾರ ತನ್ನ ಎದುರಿಗೆ ಇಲ್ಲದೆ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಚಾಯ್ಸ್ ಯಾವುದಕ್ಕೆ ಚಾಯ್ಸ್ ಅನ್ನ ಚೂಸ್ ಮಾಡಬೇಕು ಎಂತಕ್ಕಂಥ ಗೊಂದಲದಲ್ಲಿದ್ದಾರೆ ಅಂತಕ್ಕಂಥದ್ದು ನನ್ನ ಸಂಜೆದ ಭಾವನೆ. ಓಕೆ.